ಸ್ವಾವಲಂಬಿ ಭಾರತ, ಬಲಿಷ್ಠ ಭಾರತ ನಮ್ಮೆಲ್ಲರ ಕನಸು. ಭಾರತದ ಯಶಸ್ಸು, ಭಾರತದ ಬೆಳವಣಿಗೆ ಗ್ರಾಮ ಗ್ರಾಮಗಳಿಂದ ಆರಂಭವಾಗಬೇಕು. ಬಡತನ, ನಿರುದ್ಯೋಗ ಸಮಸ್ಯೆಗಳನ್ನು ಮೀರಿ ಭಾರತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು. ಇದಕ್ಕೆ ಸಮಾಜ, ವಿದ್ಯಾರ್ಥಿಗಳು, ಪೋಷಕರು ಬೆಂಬಲವಾಗಿ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು, ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು, ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕಾ ಇಲಾಖೆ ಮಂಗಳೂರು, ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ, ಸೆಲ್ಕೋ ಇಂಡಿಯಾ ಇವರ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ, ಸಶಕ್ತ, ಸುಸ್ಥಿರ ಅಭಿವೃದ್ಧಿ ಮಾಹಿತಿ ಕಾರ್ಯಾಗಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅಭಿಯಾನಕ್ಕೆ ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜ್ ನಾಲ್ಯಪದವು ಶಕ್ತಿನಗರ ಇಲ್ಲಿ ಚಾಲನೆ ನೀಡಲಿದ್ದೇವೆ. ಆಗಮಿಸಿದ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ಕೆಳಗಿನ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ವೇದವ್ಯಾಸ ಕಾಮತ್ ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಜಯಾನಂದ ಎನ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ. ಅತಿಥಿಗಳಾದ ಡಾಕ್ಟರ್ ರಶ್ಮಿ, ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು, ಶ್ರೀಮತಿ ಸುಮಲತಾ, ಕಾರ್ಯಕ್ರಮದ ಸಂಯೋಜಕರು, ಶ್ರೀ ಮಹೇಶ್ ಎನ್, ಸಹಾಯಕ ತೋಟಗಾರಿಕಾ ಅಧಿಕಾರಿ, ಗುರುಪುರ ಹೋಬಳಿ ಸಂಸ್ಥೆ, ಶ್ರೀ ಪುರುಷೋತ್ತಮ್ ಭಟ್, ಉಪಾಧ್ಯಕ್ಷರು, ಕಾಲೇಜ್ ಅಭಿವೃದ್ಧಿ ಸಮಿತಿ, ಸರಕಾರಿ ಪದವಿ ಪೂರ್ವ ಕಾಲೇಜ್ ನಾಲ್ಯಪದವು ಶಕ್ತಿನಗರ, ಡಾಕ್ಟರ್ ಪ್ರಶಾಂತ್ ಕುಮಾರ್, ಮುಖ್ಯ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ನಾಲ್ಯಪದವು ಶಕ್ತಿನಗರ, ಶ್ರೀಮತಿ ದಾಕ್ಷಾಯಿಣಿ, ಮುಖ್ಯ ಶಿಕ್ಷಕರು, ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಯಪದವು ಶಕ್ತಿನಗರ, ಶ್ರೀ ವಸಂತ್ ಎನ್ ಕೋಣಾಜೆ, ಅಧ್ಯಕ್ಷರು, ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘ, ಹಾಗೆ ಶ್ರೀ ಕುಶಲ್ ಕುಮಾರ್, ಅಧ್ಯಕ್ಷರು, ಪದವ್ ಫ್ರೆಂಡ್ಸ್ ಕ್ಲಬ್, ಶ್ರೀ ಅಶೋಕ್ ನಾಯ್ಕ್, ಸಂಚಾಲಕರು, ಪದವ್ ಫ್ರೆಂಡ್ಸ್ ಕ್ಲಬ್, ಶ್ರೀ ನವೀನ್ ಶೆಟ್ಟಿ, ನಿಯೋಜಿತ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯರ ಸಂಘ, ಹಾಗೆ ಶ್ರೀ ವಿಠಲ ಬಿ, ಪ್ರಾಂಶುಪಾಲರು, ಕಿಟ್ಟಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜ್ ಮಂಗಳೂರು. ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಅಭಿಯಾನಕ್ಕೆ ಕೈ ಜೋಡಿಸಲು ಬಂದಿರುವ ಸರ್ವರಿಗೂ ಭಗವಂತನ ಆಶೀರ್ವಾದವಿರಲಿ ಎಂಬ ಹಾರೈಕೆಯೊಂದಿಗೆ ಒಂದು ಪ್ರಾರ್ಥನಾ ಗೀತೆ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಸುಪ್ರಭಾತದಿ ನಿನ್ನ ಸ್ತುತಿಸುವೆ ಕರ್ತ ಹೇ ದೇವಾ, ಭಕ್ತಿ ಭಾವದಿ ನಿನ್ನ ಪೂಜಿಪೆ ಸ್ವಾಮಿ ಹೇ ದೇವಾ. ಸುಪ್ರಭಾತದಿ ನಿನ್ನ ಸ್ತುತಿಸುವೆ ಕರ್ತ ಹೇ ದೇವಾ, ಭಕ್ತಿ ಭಾವದಿ ನಿನ್ನ ಪೂಜಿಪೆ ಸ್ವಾಮಿ ಹೇ ದೇವಾ. ಬಾಳ ದೋಣಿಯಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ. ಮುಕ್ತಿ ಮಾರ್ಗದಿ ನಿನ್ನ ನರಸುವೆ ರಕ್ಷಿಸೋ ದೇವಾ, ದಿವ್ಯ ಸನ್ನಿಧಿ ನಿನ್ನ ಬಯಸುವೆ ಪಾಲಿಸೋ ದೇವಾ. ಮುಕ್ತಿ ಮಾರ್ಗದಿ ನಿನ್ನ ನರಸುವೆ ರಕ್ಷಿಸೋ ದೇವಾ, ದಿವ್ಯ ಸನ್ನಿಧಿ ನಿನ್ನ ಬಯಸುವೆ ಪಾಲಿಸೋ ದೇವಾ. ಬಾಳ ದೋಣಿಯಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆವು ದೇವಾ,
ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಸುವೆವು ದೇವಾ. ಈ ಪ್ರಾರ್ಥನೆ ಸಶಕ್ತ ಸ್ವಾಭಿಮಾನಿ ಪೋಷಿಸಲಿ ಎಂಬ ಹಾರೈಕೆಯೊಂದಿಗೆ ಮುಂದಿನ ಕಾರ್ಯಕ್ರಮ ಉಡಿಸಲು ನಮ್ಮ ಇಲ್ಲಿಗೆ ಬಂದ ಸರ್ವರನ್ನು ಹಾರ್ದಿಕವಾಗಿ ವಿಠಲ ಬಿ ಪ್ರಾಂಶುಪಾಲ ಪದವಿ ಪೂರ್ವ ಕಾಲೇಜ್ ಮಂಗಳೂರು ಇವರು. ಇವತ್ತಿನ ಕಾರ್ಯಕ್ರಮದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕಾರ್ಯಕ್ರಮವನ್ನು ಚಾಲನೆ ನೀಡಲಿಕ್ಕಿರುವಂತಹ ಈ ಭಾಗದ ಜನಾನುರಾಗಿ ಯುವ ನಾಯಕ ಶ್ರೀ ವೇದವಾಸ್ ಕಾಮತ್ರವರೇ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರೇ, ವೇದಿಕೆಯಲ್ಲಿರೋ ಎಲ್ಲ ನನ್ನ ಗಣ್ಯ ಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕರೇ ಮತ್ತು ಗಣ್ಯ ಮಾನ್ಯರೇ, ಸ್ವಾಗತ ಮಾಡುವ ಮೊದಲು ಒಂದೆರಡು ವಿಚಾರಗಳನ್ನು ನಿಮಗೆ ಹೇಳಬೇಕಾಗಿದೆ. ನಾವು 2015ರಲ್ಲಿ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಅದರ ಮುಖ್ಯಸ್ಥರಿದ್ದಾರೆ ವಸಂತ ಕೋಣಾಜೆ. ಪ್ರಥಮ ಬಾರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಡಿಲು ಭೂಮಿಯನ್ನು ಕೃಷಿ ಮಾಡುವಂಥ ಒಂದು ಯೋಜನೆಗೆ ಚಾಲನೆ ಕೊಟ್ಟೆವು. ಚಾಲನೆ ಕೊಟ್ಟ ನಂತರ ಅದು ಮುಂದುವರಿಯುತ್ತಾ ಹೋಯಿತು, ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಯಿತು. ಕೊರೋನಾ ಬಂದ ನಂತರ ಈ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ನಿಂತು ಹೋಯಿತು. ಅನಂತರ ಪುನಃ ಮೊನ್ನೆ ಪ್ರಾರಂಭ ಮಾಡಿದ್ದೇವೆ. ಮಾನ್ಯ ನಮ್ಮ ವಿಧಾನಸಭೆಯ ಸನ್ಮಾನ್ಯ ಸಭಾಪತಿಗಳಾದಂತಹ ಶ್ರೀ ಯು ಟಿ ಖಾದರ್ ಅವರ ಅದಕ್ಕೆ ಚಾಲನೆ ನೀಡಿದರು. 2 ದಿನಗಳ ಮೊದಲು ವಸಂತ ಕೋಣಾಜೆ ನನಗೆ ಒಂದು ಫೋನ್ ಮಾಡಿದರು. ನಾವು ನಮ್ಮ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪೋಷಕರಿಗೆ ಅವರನ್ನು ಸ್ವಾವಲಂಬಿ ಬದುಕಿನತ್ತ ಕೊಂಡೋಗಬೇಕು. ಸರ್ಕಾರದ ಬೇರೆ ಬೇರೆ ಯೋಜನೆಗಳಿದೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೃಷಿ ಇಲಾಖೆಯಿಂದ ಇರ್ಬೋದು, ಸಣ್ಣ ಕೈಗಾರಿಕೆ ಇಲಾಖೆಯಿಂದ ಇರ್ಬೋದು, ಬ್ಯಾಂಕ್ಗಳಿರ್ಬೋದು. ಸ್ವಾವಲಂಬನೆ ಬದುಕು ಸಾಗಿಸಲಿಕ್ಕೆ, ಗುಡಿ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಯೋಜನೆಗಳು ಮತ್ತು ಅದಕ್ಕೆ ತರಬೇತಿಯನ್ನು ನೀಡುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಇಲಾಖೆಗಳಿಂದ ಇದೆ. ಆದರೆ ಜನಸಾಮಾನ್ಯರಿಗೆ ಅದು ಗೊತ್ತಿಲ್ಲ. ಸ್ಪೆಷಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳ ಹೆತ್ತವರಿಗೆ, ಅದರಲ್ಲಿ ಕೂಡ ಮಹಿಳೆಯರಿಗೆ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ತರಬೇತಿಯನ್ನು ನೀಡಿ ಅವರು ಸಂಪಾದನೆ ಮಾಡಬೇಕು, ಸಶಕ್ತ ಭಾರತವನ್ನು ಅಥವಾ ಸುಸ್ಥಿರ ಭಾರತವನ್ನು ಕಟ್ಟಬೇಕಿದ್ರೆ ಮಹಿಳೆಯರ ಮತ್ತು ನಮ್ಮ ಗ್ರಾಮೀಣ ಭಾಗದ ಎಲ್ಲರ ಪಾತ್ರ ತುಂಬ ಪ್ರಾಮುಖ್ಯವಾದ್ದು. ಇಲ್ಲಿ ಬಂದ ಇಷ್ಟು ಜನರಲ್ಲಿ ಒಂದು 10 ಜನ ಆದರೂ ಆ ಟ್ರೈನಿಂಗನ್ನು ಪಡೆದು ಅವರು ಆರ್ಥಿಕವಾಗಿ ಸಮಾಜದಲ್ಲಿ ಬೆಳೆದರೆ ನಾವು ಮಾಡಿದ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ಒಂದು ಅರ್ಥ ಇದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡದ್ದು. ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳ ಹೆತ್ತವರು ಬಂದಿದ್ದೀರಾ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ, ಈ ಉದ್ಘಾಟನೆಗೆ ಇದು ಕಾರ್ಯಕ್ರಮ ಸೀಮಿತ ಆಗುವುದಿಲ್ಲ. ಉದ್ಘಾಟನೆ ಆದ ನಂತರ ಬೇರೆ ಬೇರೆ ಇಲಾಖೆಯವರು ಬಂದಿದ್ದಾರೆ. ಉದ್ಘಾಟನೆ ಆದ ತಕ್ಷಣ ಮಾನ್ಯ ಶಾಸಕರು ನಮ್ಮಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತೆರಳಲಿಕ್ಕಿದ್ದಾರೆ. ಬೇರೆ ಬೇರೆ ಇಲಾಖೆಯವರು ನಿಮಗೆ ಯಾವ ಯಾವ ಇಲಾಖೆಯಿಂದ ಯಾವ ಯಾವ ಯೋಜನೆಗಳು ಸಿಗ್ತದೆ, ನಿಮ್ಮ ತಾಲೂಕುಗಳಲ್ಲಿ ಅದರ ಕೇಂದ್ರಗಳು ಎಲ್ಲಿದೆ, ಯಾವ ರೀತಿಯ ಲೋನ್ ಫೆಸಿಲಿಟಿ ಇದೆ, ಸಬ್ಸಿಡಿ ಇದೆ, ಅದೆಲ್ಲವನ್ನು ಕೂಡ ಹೇಳಲಿಕ್ಕಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಆ ಎಲ್ಲ ತರಬೇತಿಯನ್ನು ಪಡೆದೇ ಆ ಕಾರ್ಯಾಗಾರವನ್ನು ಪಡೆದೇ ಹೋಗಬೇಕು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಜವಾಗಿ ನಿನ್ನೆ ನಮ್ಮ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಪ್ರಾಚಾರ್ಯರು, ಈ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ, ಈ ಭಾಗದ ಜನಾನುರಾಗಿ ಶಾಸಕರಾದಂಥ ಮಾನ್ಯ ಶ್ರೀ ವೇದವಾಸ್ ಕಾಮತ್ರನ್ನು ಸಂಜೆ ಹೋಗಿ ಮೀಟ್ ಆದಾಗ ನಾವು ಇಂಥ ಕಾರ್ಯಕ್ರಮಕ್ಕೆ ಬರಬೇಕು, ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾರಿ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಂದ ಇಡೀ ಜಿಲ್ಲೆಯಲ್ಲಿ ಪ್ರಥಮವಾಗಿ ಚಾಲನೆ ಪಡೆಯುತ್ತಿರುವಂಥದ್ದು. ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನೀವು ಇಷ್ಟು ಬಿಡುವಿಲ್ಲದ ವೇಳೆಯಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಸೇರಿರುವಂಥದ್ದು ಎಲ್ಲ ಈ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಇರ್ಬೋದು, ಹಾಗೆಯೇ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಳ ತಾಲೂಕು ಇರ್ಬೋದು, ಬೇರೆ ಬೇರೆ ನಮ್ಮ ಸಂಘಟಕರಿದ್ದಾರೆ, ಪ್ರಾಚಾರ್ಯರ ಸಂಘ ಇದೆ. ಇವರೆಲ್ಲರ ಪರವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಸರ್. ಅವರು ನಮ್ಮ ಜಿಲ್ಲೆಯ ಪ್ರಸ್ತುತ ಅಧ್ಯಕ್ಷರು ಜಯನಂದ್ ಎನ್ ಸುವರ್ಣ. ಈ ಕಾಲೇಜಿಗೆ ಅವರು ಪ್ರಾಚಾರ್ಯರಾಗಿ ಬಂದ ನಂತರ ನಮ್ಮ ಶಾಸಕರ ಪ್ರಯತ್ನದಿಂದ ಒಂದಷ್ಟು ಹೊಸ ಬಿಲ್ಡಿಂಗ್ಗಳನ್ನು, ಸೈನ್ಸ್ ಕೋರ್ಸ್ಗಳನ್ನೆಲ್ಲ ತಂದಿದ್ದಾರೆ. ವಿಭಾಗದಲ್ಲಿ ಕೂಡ ವಿದ್ಯಾರ್ಥಿಗಳ ದಾಖಲಾತಿಗೆ ಪ್ರಯತ್ನ ಪಡ್ತಿದ್ದಾರೆ.
ಇನ್ನು ಒಂದು ವಾರಕ್ಕೆ ಮಾತ್ರ ಅವರು ನಮ್ಮ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಈ ಸಮಾಜಮುಖಿ ಕಾರ್ಯದಲ್ಲಿ ಅವರು ನಿನ್ನೆ ಬೇರೆ ಕಾರ್ಯದಲ್ಲಿದ್ದರೂ ಕೂಡ ತುಂಬ ತುರ್ತಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸಂಘದ ಮತ್ತು ಈ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಜಯಾನಂದನ್ ಸುವರ್ಣ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆಯೇ ಅತಿಥಿಗಳಾಗಿರುವಂಥವರು ಡಾಕ್ಟರ್ ರಶ್ಮಿ, ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವವರು ಮಹೇಶ್ ಎನ್, ಸಹಾಯಕ ತೋಟಗಾರಿಕಾ ಅಧಿಕಾರಿ, ಗುರುಪುರ ಹೋಬಳಿ. ಇವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಮತ್ತೋರ್ವರು ನಮ್ಮ ಜೊತೆ ಇರುವವರು ಶ್ರೀ ರವೀಣಾ ಬಂಗೇರ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಿರಿಯ ಪ್ರಬಂಧಕರು, ಸೆಲ್ಕೋ ಸಂಸ್ಥೆ ಅದರ ಪ್ರಬಂಧಕರಾಗಿರುವಂಥ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನಮ್ಮದೇ ಸರಕಾರಿ ಪದವಿ ಪೂರ್ವ ಕಾಲೇಜು ಇದರ ಸಹ ಸಂಸ್ಥೆ, ಸರಕಾರಿ ಪ್ರೌಢಶಾಲೆ ಇದರ ಮುಖ್ಯಸ್ಥರು ನನ್ನ ಆತ್ಮೀಯರಾದಂತಹ ಡಾಕ್ಟರ್ ಪ್ರಶಾಂತ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ PM ಶ್ರೀ ವಿದ್ಯಾಸಂಸ್ಥೆಯ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ದಾಕ್ಷಾಯಿನಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಎಲ್ಲ ಕಾರ್ಯಕ್ರಮದ ರೂವಾರಿ, ಖಾಲಿ 3 ದಿನದಲ್ಲಿ ಇನ್ವಿಟೇಷನ್ ಆಗಿ ಎಲ್ಲರನ್ನು ಕರೆದು ಒಂದು ಕಾರ್ಯಕ್ರಮ ಮಾಡಬೇಕೆಂಬುದಾಗಿ ವ್ಯವಸ್ಥೆ ಮಾಡಿದಂಥ ಒಂದೇ ದಿನ ಇನ್ವಿಟೇಷನ್ ಎಲ್ಲ ನಿನ್ನೆ ಆಗಿದ್ದು, ಮೊನ್ನೆ ಮಾತಾಡಿದ್ದು ನಾವು. ಶ್ರೀ ವಸಂತ್ ಕೊಣಾಜೆ, ಯಾವತ್ತು ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿರುವಂತಹ ವಸಂತ್ ಕೊಣಾಜೆ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಮತ್ತು ಉಳ್ಳಾಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಸಂತ್ ಕೋಣಜೆ ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಇರುವವರು ಇನ್ನು 14ರಿಂದ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾಗಿ ನಿಯೋಜನೆಗೊಂಡಂತಹ, ಅವಿರೋಧವಾಗಿ ಆಯ್ಕೆಯಾದಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ನಿಟ್ಟೆ ಪದವಿ ಪೂರ್ವ ಕಾಲೇಜಿನ ಡಾಕ್ಟರ್ NSM ಪದವಿ ಪೂರ್ವ ಕಾಲೇಜು ನಿಟ್ಟೆ ನಂತೂರು ಇದರ ಪ್ರಾಚಾರ್ಯರು ಡಾಕ್ಟರ್ ನವೀನ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಇರುವವರು ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿರುವಂತಹವರು ಇಲ್ಲಿಯ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಪುರುಷೋತ್ತಮ್ ಭಟ್. ಅವರು ಸಮಯಕ್ಕೆ ಸಾಧಾರಣ 9:30 ಗಂಟೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಅವರಿಗೂ ಕೂಡ ತುಂಬ ಖುಷಿ ಕೊಟ್ಟಿದೆ ಮತ್ತು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಪ್ರಾಚಾರ್ಯರ ಸಂಘಕ್ಕೆ ಅನುವು ಮಾಡಿಕೊಟ್ಟಂತಹ ಪುರುಷೋತ್ತಮ್ ಭಟ್ ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಮಾಜಿ ಕಾರ್ಪೊರೇಟ್ಗಳಾದಂತಹ ಶಕೀಲಾ ಕಾವು ನಮ್ಮ ಜೊತೆ ಇದ್ದಾರೆ, ವನಿತಾ ಪ್ರಸಾದ್ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸಿದ್ದೇವೆ. ಹಾಗೆಯೇ ಕುಶಲ್ ಕುಮಾರ್ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರು ಪದವ್ ಫ್ರೆಂಡ್ಸ್ ಇದರ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಅಶೋಕ್ರವರು ನಮ್ಮ ಜೊತೆ ಇದ್ದಾರೆ, ಅಶೋಕ್ ನಾಯ್ಕರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಹಾಗೆಯೇ ಸೆಲ್ಕೋ ಸಂಸ್ಥೆಯ ಮುಖ್ಯಸ್ಥರಾದಂತಹ ನಮ್ಮ ಡಾಕ್ಟರ್ ಸಚಿತ್ ಕೃಷ್ಣರವರಿದ್ದಾರೆ. ಸೆಲ್ಕೋ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿದೆ. ವೇವ್ ಚಾರಿಟೇಬಲ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಚಿತ್ ಕೃಷ್ಣರವರಿದ್ದಾರೆ. ಸಾರಿ ಮೇಡಮ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಉಪನ್ಯಾಸಕ ಮಿತ್ರರಿದ್ದಾರೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯರ ಸಂಘದ ನಿಯೋಜಿತ ಕಾರ್ಯದರ್ಶಿಯಾದಂಥ ಕಾವೂರು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಮಮತಾ ಮೇಡಮ್ ಇದ್ದಾರೆ. ಹಾಗೆಯೇ ಬೆಂಜನ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂತಹ ಕವಿತಾ ಮೇಡಮ್ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಪ್ರಮುಖವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಾಧ್ಯಮ ಮಿತ್ರರಿದ್ದಾರೆ, ತುಂಬ ಮಾಧ್ಯಮ ಮಿತ್ರರಿದ್ದಾರೆ. ಅವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಪೋಷಕರಿದ್ದಾರೆ, ಹೈಸ್ಕೂಲು ಮತ್ತು PU ವಿಭಾಗದ ಪೋಷಕರಿದ್ದಾರೆ. ಹೆತ್ತವರು, ಪೋಷಕರು ಯಾರೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಇರುವವರು ಈ ಸಂಸ್ಥೆಯ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ವನಿತ್ ಅವರಿಗೆ ಹೇಳಿದೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಸಂಯೋಜಕರಾದಂಥ ನಮ್ಮ ಆತ್ಮೀಯರಾದಂಥ
ಸುಮಲತಾ ಮೇಡಮ್ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈ ಅಭಿಯಾನಕ್ಕೆ, ಈ ಮಾಹಿತಿ ಕಾರ್ಯಾಗಾರಕ್ಕೆ ಆಗಮಿಸಿದ ಸರ್ವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೀರಿ. ಅಷ್ಟೇ ಅಲ್ಲದೆ ಪ್ರಸ್ತಾವನಾ ನುಡಿಗಳನ್ನಾಡಿದ್ದೀರಿ. ಮಾಹಿತಿ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಅಭಿಯಾನಕ್ಕೆ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ. ಬೆಳಗಿದ ಉದ್ಘಾಟನಾ ಜ್ಯೋತಿ ಪ್ರತಿಯೊಬ್ಬರೂ ಸಶಕ್ತರಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದುವ ನಿಟ್ಟಿನಲ್ಲಿ ಎಲ್ಲರ ಬಾಳನ್ನು ಬೆಳಗಲಿ ಎಂದು ಹಾರೈಸುತ್ತಾ, ಮುಂದೆ ಸ್ವಾವಲಂಬಿ ಸಶಕ್ತ ಸುಸ್ಥಿರ ಅಭಿವೃದ್ಧಿ ಮಾಹಿತಿ ಕಾರ್ಯಾಗಾರದ ಜಿಲ್ಲಾ ಮಟ್ಟದ ಅಭಿಯಾನಕ್ಕೆ ದೀಪ ಬೆಳಗಿ ಚಾಲನೆ ನೀಡಿದ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ಇವರಿಂದ ಉದ್ಘಾಟನಾ ಭಾಷಣ. ಇವರು ಅಶೋಕಣ್ಣ ಫ್ಯಾನ್ ಪಾಡ್ಲಿಗೆ ಹಾಕಿ. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು, ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು, ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕೆ ಇಲಾಖೆ, ಭಾರತೀಯ ವಿಕಾಸ್ ಟ್ರಸ್ಟ್, ಮಣಿಪಾಲ, ಶೆಲ್ಕೋ ಇಂಡಿಯಾ ಇವರ ಎಲ್ಲರಗಳ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ ಸಶಕ್ತ ಸುಸ್ಥಿರ ಅಭಿವೃದ್ಧಿ ಮಾಹಿತಿ ಕಾರ್ಯಾಗಾರದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಂಗಳೂರಿನ ನಾಲ್ನೇ ಪದವಿನ ಈ ಒಂದು ಪದವಿ ಪೂರ್ವ ಕಾಲೇಜಿನ ಪ್ರಾಂಗಣದಲ್ಲಿ ನನ್ನ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಆಗ್ತಿರುವಂಥ ಶುಭ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನನ್ನ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಸಹಕಾರ ಕೊಟ್ಟಂಥ ಎಲ್ಲ ಮಹನೀಯರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ವಂದನೆಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಆತ್ಮೀಯರು, ಈ ಕಾಲೇಜಿನ ಪ್ರಾಂಶುಪಾಲರು, ದಿನನಿತ್ಯ ಈ ಕಾಲೇಜಿನ ಏಳಿಗೆಗಾಗಿ ನಿತ್ಯ ನಿರಂತರವಾದಂಥ ಪರಿಶ್ರಮವನ್ನು ಪಡ್ತಾ ಪ್ರತಿಯೊಂದು ಸಂದರ್ಭದಲ್ಲಿ ಕಾಲೇಜನ್ನು ಭಾಳಷ್ಟು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಿತ್ಯ ನಿರಂತರವಾಗಿ ನನ್ನ ಹತ್ರ ಬಂದು ಕಾಲೇಜಿನ ಅಭಿವೃದ್ಧಿಗಾಗಿ ಚಿಂತನೆ ಮಾಡ್ತಿರುವಂಥ ಈ ಕಾಲೇಜಿನ ಪ್ರಾಂಶುಪಾಲರು, ಅದು ಮಾತ್ರವಲ್ಲದೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಆದರಣೀಯ ಜಯಾನಂದನ್ ಸುವರ್ಣ ಅವರೇ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ದೂರದ ಕೋಲಾರದವರು ಅಲ್ಲ ಕೋಲಾರದವರಾಗಿ ಇಲ್ಲಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸುವಂಥ ಡಾಕ್ಟರ್ ರಶ್ಮಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ತೋಟಗಾರಿಕಾ ಇಲಾಖೆ ಅಧಿಕಾರಿ ಗುರುಪುರ ಹೋಬಳಿ ಆದರಣೀಯ ಮಹೇಶ್ ಅವರೇ, ನಾನು ಒಮ್ಮೆ ಇದು ನೋಡಿದರೆ ಬಾಯ್ಪಾಠ ಇರುತ್ತಿಲ್ಲ, ಟೆನ್ಷನ್. ಮಹೇಶ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ನಮ್ಮ ಆತ್ಮೀಯರು, ನನ್ನವರಿಗೆ ಬಂಗೇರ ಅವರು ಅಂತ ಕರೆಯೋದು, ಮತ್ತು ಇವತ್ತು ಪೂರ್ಣ ಹೆಸರು ಗೊತ್ತಾಯಿತು. ನಾನು ಕೇಳಿದೆ ಅವರ ಹತ್ರ, ಈ ಹೆಸರು ನಾನು ವೇದಿಕೆಯಲ್ಲಿ ನೋಡೋದು, ಇಬ್ಬರು ಮಹಿಳೆಯರಿದ್ದಾರೆ, ಇದು ಮೂರನೇ ಮಹಿಳೆಯರ ಹೆಸರು ಯಾಕೆ ಹೇಳ್ತಾರೆ ಅಂತ ಕೇಳೋದು, ಬೇಜಾರು ಮಾಡಬೇಡಿ. ರವೀನಾ ಬಂಗೇರ ಅವರೇ, ಅದೇ ರೀತಿ ನನ್ನ ಆತ್ಮೀಯರಾದಂಥ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೊಡುಗೆ ಕೊಟ್ಟು ಇಲ್ಲಿ ಪ್ರಸ್ತುತ ಇಲ್ಲಿ ಸೇವೆಯನ್ನು ಮಾಡ್ತಿರುವಂಥ ಗೌರವಾನ್ವಿತ ಡಾಕ್ಟರ್ ಪ್ರಶಾಂತ್ ಅವರೇ, ನನ್ನ ಆತ್ಮೀಯ ಮಿತ್ರ, ಈ ನಾಲ್ನೇ ಪದವಿನ ಈ ಸರ್ಕಾರಿ ಶಿಕ್ಷಣ ಸಂಸ್ಥೆ ಇಷ್ಟೆತ್ತರಕ್ಕೆ ಬೆಳೆಸಬೇಕು ಅಂತ ಹೇಳಿದ್ರೆ ಈ ಭಾಗದ ಒಂದು ಸಂಘ ಸಂಸ್ಥೆ ಭಾಳ ದೊಡ್ಡ ರೀತಿಯಲ್ಲಿ ಅಭೂತಪೂರ್ವವಾದಂಥ ಸೇವೆ ಕೊಡುಗೆಯನ್ನು ಕೊಟ್ಟಂಥ ಪದವಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಕುಶಲ್ ಕುಮಾರ್ ಅವರು, ನನ್ನ ಆತ್ಮೀಯ ಮಿತ್ರರು, ಇನ್ನು ನಿಯೋಜಿತ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ನಿಟ್ಟೆ ಪದವಿ ಪೂರ್ವ ವಿದ್ಯಾಸಂಸ್ಥೆ ನಂತೂರಿನ ಅಧ್ಯಕ್ಷರಾಗಿ, ಪ್ರಾಂಶುಪಾಲರಾಗಿ ಬಹಳಷ್ಟು ಕಾಲೇಜು ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಇನೋವೇಟಿವ್ ಐಡಿಯಾವನ್ನು ಮಾಡ್ತಾ
ಲಯನ್ಸ್ ಮತ್ತು ಬೇರೆ ಬೇರೆ ಸೇವಾ ಕಾರ್ಯಗಳಲ್ಲಿ ನಿರಂತರವಾಗಿ ಅವರು ಜೋಡಿಸ್ಕೊಂಡು ಇವತ್ತೊಂದು ಒಳ್ಳೆಯ ಉತ್ತಮ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಮುಂದಿನ ದಿನಗಳಲ್ಲಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗ್ತೀರಿ. ಗೌರವಾನ್ವಿತ ನವೀನಣ್ಣನವರೇ, ನಿಮಗೆ ಕೂಡ ನಾನು ವಿಶೇಷವಾಗಿ ಅಡ್ವಾನ್ಸ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಉಪಸ್ಥಿರುವಂಥ ನವೀನ್ ಶೆಟ್ರೆ, ಅದೇ ರೀತಿ ಕಿಟಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಪ್ರಾಂಶುಪಾಲರು ಆದರಣೀಯ ಗೌರವಾನ್ವಿತ ವಿಠಲ್ ಅವರೇ, ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಡ್ತಾ ಉಳ್ಳಾಲ ಕೊಣಾಜೆ ಪರಿಸರದಲ್ಲಿ ಉದಯವಾಣಿಯ ಉದಯವಾಣಿಯ ಪತ್ರಿಕೆಯ ಸಂಪಾದಕರ ರೀತಿಯಲ್ಲಿ ಕೊಡುಗೆಯನ್ನು ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಂಥ ಆದರಣೀಯ ಗೌರವಾನ್ವಿತ ವಸಂತ್ ಎಸ್ ಕೊಣಾಜೆ ಅವರೇ, ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದಂಥ ಭಾಳ ದೊಡ್ಡ ರೀತಿಯ ವಿಶೇಷವಾದಂಥ ಆಯೋಜನೆ ಮಾಡಿದಂಥ ಈ ಭಾರತ ಸರ್ಕಾರದ ಪೆರೇಡ್ನಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಶಾಲೆಯ ಹುಡುಗಿಯನ್ನು ತಯಾರು ಮಾಡಿ ಅವರನ್ನು ಡೆಲ್ಲಿಗೆ ಕಳಿಸ್ಕೊಂಡು ಹೋಗಿ ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಸೇವೆಯನ್ನು ಕೊಡ್ತಾ ಬೇರೆ ಬೇರೆ ಪದಕ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಬಹಳ ವಿಶೇಷವಾಗಿ ಅವರ ಕೊಡುಗೆ ಇಡೀ ಜಿಲ್ಲೆ, ಇಡೀ ರಾಜ್ಯದ ಎಲ್ಲ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿಕೊಂಡಿದ್ದಾರೆ. ಗೌರವಾನ್ವಿತ ಶ್ರೀಮತಿ ದಾಕ್ಷಾಯಿಣಿ ಅವರೇ, ಅದೇ ರೀತಿ ಪದವಿ ಫ್ರೆಂಡ್ ಸರ್ಕಲ್ನ ಉಪಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ನನಗೆ ಹಗಲು ರಾತ್ರಿ ಮಧ್ಯರಾತ್ರಿ ಅಂತೇಳಿಲ್ಲ, ಶಾಲೆಗೋಸ್ಕರ ಕರೆ ಮಾಡುವಂಥವರು ಅಶೋಕಣ್ಣ. ಕುಶಲ್ ಕುಮಾರರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಅಶೋಕಣ್ಣ ಹೇಗೆ ಅಂತ ಕೇಳಿದರೆ ಭಾಳ ಅವರ ಲಾಸ್ಟ್ ನಂಬರ್ 55 ನೆನಪಿದೆ ನನಗೆ. ರಾತ್ರಿ 12 ಗಂಟೆಗೆ ಅಂದಿಲ್ಲ, ಶಾಲೆಯಲ್ಲಿ ಸ್ವಲ್ಪ ಹೀಗಾಗಿದೆ. ನಾನು ಹೇಳಿದೆ ನಾಳೆ ಬೆಳಿಗ್ಗೆ ಮಾತಾಡುವ, ಅಲ್ಲ ಆಗೋದಿಲ್ಲ, ಈಗ ಕೇಳಬೇಕು ನೀವು ಅಂತ ಹೇಳ್ತಾರೆ. ಹಾಗಾಗಿ ಗೌರವಾನ್ವಿತ ಅಶೋಕಣ್ಣನವರೇ, ಅದೇ ರೀತಿ ಈ ಶಾಲೆಯ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿ ನನ್ನೊಂದಿಗೆ, ಪ್ರಾಂಶುಪಾಲರೊಂದಿಗೆ, ಈ ಪರಿಸರದ ಬಂಧುಗಳೊಂದಿಗೆ, ಈ ಪರಿಸರ ಸಂಘ ಸಂಸ್ಥೆಯೊಂದಿಗೆ ನಿತ್ಯ ನಿರಂತರವಾಗಿ ಕೊಡುಗೆಯನ್ನು ಕೊಡ್ತಾ ಈ ಶಿಕ್ಷಣ ಸಂಸ್ಥೆ ಎಲ್ಲ ಒಟ್ಟಾಗಿ ಅಭಿವೃದ್ಧಿಗೊಂದಲೇ ಭಾಳ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಂಥ ವಕೀಲರು, ನನ್ನ ಆದಿಯ ಮಾರ್ಗದರ್ಶಕರಾಗಿರೋಂಥ ಪುರುಷೋತ್ತಮ್ ಭಟ್ರೆ, ಅದೇ ರೀತಿ ಇಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ವನಿತಾ ಪ್ರಸಾದ್ ಅವರೇ, ಶಕೀಲಾ ಕಾವಾ ಅವರೇ, ಅದೇ ರೀತಿ ನನ್ನ ಮಿತ್ರರಾಗಿರುವಂಥ ಪ್ರಸಾದ್ ಅವರೇ, ಉಪಸ್ಥಿರುವಂಥ ಈ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನು ಕೊಡಲಿಕ್ಕೆ ಬಂದಿರುವಂಥ ಗೌರವ ಶ್ರೀಮತಿ ಸುಮಾ ಅವರೇ, ಅದೇ ರೀತಿ ಡಾಕ್ಟರ್ ಸಜಿತಾ ಕೃಷ್ಣ ಅವರೇ, ಉಪಸ್ಥಿರುವಂಥ ಎಲ್ಲ ಪ್ರಾಂಶುಪಾಲರೇ, ಹೆತ್ತವರೇ, ವಿದ್ಯಾರ್ಥಿಗಳೇ, ಗೌರವಾನ್ವಿತ ಬಂಧುಗಳೇ, ತಪ್ಪು ತಿಳ್ಕೊಳ್ಬೇಡಿ. ಯಾರ್ಯಾರು ಇದ್ದಾರೆ ಅಂತ ಹೇಳಲಿಕ್ಕೆ 10 ನಿಮಿಷ ಹೋಯಿತು. ಪ್ರಥಮತವಾಗಿ ಆ ಕಾರ್ಯಕ್ರಮದ ಯಾರೆಲ್ಲ ಆಯೋಜನೆ ಮಾಡ್ತಾರೆ ಅದಕ್ಕೊಂದು 5 ನಿಮಿಷ, ಇದ್ದಾರೆ ಯಾರ್ಯಾರು ಅಂತ ಹೇಳಲಿಕ್ಕೆ 5 ನಿಮಿಷ ಹೋಯ್ತು. ತಪ್ಪು ತಿಳ್ಕೊಳ್ಬೇಡಿ. ಆದರೆ ನಾನು ಜನಪ್ರತಿನಿಧಿ ಆದ ಕಾರಣ ಎಲ್ಲರನ್ನ ಉಲ್ಲೇಖ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಯಾರನ್ನು ಒಬ್ಬರನ್ನು ಬಿಡಬಾರ್ದು ಅಂತ ಹೇಳುವಂಥ ಯೋಜನೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮತ್ತು ಎಲ್ಲ ಇತರ ಸಂಘದವರು ಆಯೋಜನೆ ಮಾಡಿಕೊಂಡು ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದಿರಿ, ಜಿಲ್ಲೆಯಲ್ಲಿ ನೇತೃತ್ವ ವಹಿಸ್ಕೊಂಡಿದ್ದೀರಿ. ಸಹಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸರ್ಕಾರ ಮಾಡಬೇಕಾದಂಥ ಜನಪ್ರತಿನಿಧಿ ಮಾಡಬೇಕಾದಂಥ ಕಾರ್ಯವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ತಮಗೆ ನಾನು ಕೈ ಜೋಡಿಸಿ ಶಿರಬಾಗಿ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ನನಗೆ ನಿಮ್ಮ ಉದ್ದೇಶಗಳು ಭಾಳ ಖುಷಿ ಕಂಡಿತು. ಮುಂದಿನ ಭಾರತ ಯಾವ ರೀತಿಯಲ್ಲಿ ಇರಬೇಕು, ಮುಂದಿನ ಭಾರತದ ಭವಿಷ್ಯದ ಭಾರತವು ಯಾವ ರೀತಿಯಲ್ಲಿ ಕಾಣಬೇಕು ಅಂತೇಳುವಂಥ ಆಸೆ, ಆಕಾಂಕ್ಷೆ ಪ್ರತಿಯೊಂದು ವ್ಯಕ್ತಿಗಿರ್ತದೆ. ಆ ಆಶೆ ಆಕಾಂಕ್ಷೆಗಳನ್ನು ಕೇವಲ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಮುಂದುವರಿಸ್ಕೊಂಡು ಹೋಗಬೇಕಾಗಿಲ್ಲ. ನಾವು ಕೂಡ ಸರ್ಕಾರದ ಹತ್ತಿರ ಒಟ್ಟಿಗೆ ಇದ್ದೇವೆ ಅಂತೇಳುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ದೀರಿ. ಅದು ಭಾಳ ಅಭೂತಪೂರ್ವವಾದಂಥ ಕೆಲಸ. ಸಂಘ ಸಂಸ್ಥೆಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಮಾಡುವುದು ಒಂದು ಭಾಗ ಆದರೆ, ಕಾಲೇಜು ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಹೆತ್ತವರಿಗೆ ಅದನ್ನು ನೆನಪಿಗೆ ತರುವಂಥದ್ದು, ಹೆತ್ತವರಿಗೆ ಮಾಹಿತಿ ಕೊಡುವಂಥ
ವಿಚಾರಗಳನ್ನು ತಮ್ಮ ಮುಖಾಂತರ ಮಾಡ್ತಾ ಇರುವಂಥದ್ದು ಇದು ಅಭೂತಪೂರ್ವವಾದಂಥ ಬದಲಾವಣೆ. ಸಮಥಿಂಗ್ ಇನೋವೇಟಿವ್ ಯು ಹ್ಯಾವ್ ಡನ್, ಇಟ್ ಈಸ್ ಇನೋವೇಷನ್ ಐಡಿಯಾ. ಈ ಐಡಿಯಾ ರಿಯಲಿ ಫ್ಯಾಂಟಾಸ್ಟಿಕ್, ನನಗೆ ಕೂಡ ಖುಷಿ ಆಯಿತು. ಬದಲಾಗ್ತಾ ಇರುವಂಥ ಭಾರತದ ಮೇಲೆ ಒಂದು ಕಡೆಯಿಂದ ಒತ್ತಡದ ಜೀವನವನ್ನು ಬಿಟ್ಟು ಹೊರಗಡೆ ಬರಬೇಕಾದಂಥ ಮಾನಸಿಕತೆ ಇರುವಂಥ ಸಂದರ್ಭದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ನಾನು ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಚಿಂತನೆ ಮಾಡಿದೆ. ಯಾಕೆ ಅಂತ ಕೇಳಿದರೆ, ಹುಡುಗರು ಹುಡುಗಿಯರು ಇವರೆಲ್ಲರೂ ಯುವತಿಯರು ವಿದ್ಯಾರ್ಥಿನಿಗಳಿಗೆ ಒಂದು ಕಡೆಯಿಂದ ಮನೆಯಿಂದ ಪರಿಸ್ಥಿತಿ, ಒಂದು ಕಡೆಯಿಂದ ಸಮಾಜದ ವಾತಾವರಣದ ಒತ್ತಡ, ಅದರ ಮಧ್ಯದಲ್ಲಿ ಕಾಲೇಜು ಜೀವನದ ಒತ್ತಡ, ಇದರಲ್ಲಿ ಅವರು ಭಾಳ ದೊಡ್ಡ ರೀತಿಯಲ್ಲಿ ಅಂಕ ತೆಗಿಬೇಕು. ಕೇವಲ ಅಂಕವನ್ನು ಪಡ್ಕೊಳ್ಳೋದಲ್ಲ, ಜೀವನದಲ್ಲಿ ಕೂಡ ಉತ್ತೀರ್ಣರಾಗಬೇಕು ಅಂತೇಳೋ ಕಾರಣ ಅವರಿಗೊಂದು ಒಳ್ಳೆಯ ರೀತಿಯ ಕೌನ್ಸಿಲಿಂಗ್ ಮಾಡಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಥಿಂಕ್ ಮಾಡಿ, ಇನ್ನು ಮುಂದಿನ ಈ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಪ್ರತಿ ಕಾಲೇಜಿಗೆ ವಾರಕ್ಕೆ 1-2 ದಿವಸ ಒಂದೊಂದು ಕೌನ್ಸಿಲರ್ಸ್, ಅದಕ್ಕೆ ಯಾರೋ ಸಮುದಾಯದ ಸಮಾಜದ ಬಂಧುಗಳಿಂದ ಧನ ಸಹಾಯವನ್ನು ಪಡ್ಕೊಂಡು ಅದನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದೆ. ಇದು ಅದಕ್ಕಿಂತ ಇನ್ನಷ್ಟು ಅಡ್ವಾನ್ಸ್ ರೀತಿಯ ಆಲೋಚನೆಯನ್ನು ತಾವು ಮಾಡಿದ್ದೀರಿ. ಸಹಜವಾಗಿ ಜೀವನದಲ್ಲಿ ನಾವು ತಿಳ್ಕೊಳ್ತೇವೆ, ಲೈಫ್ ಈಸ್ ರನ್ನಿಂಗ್ ರೇಸ್, ಓಡಬೇಕು ಅಂತ ಚಿಂತನೆ ಮಾಡ್ತೇವೆ. ಓಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ದಾರಿಗಳು ಗೊತ್ತಿರೋದಿಲ್ಲ, ಯಾವ ದೃಷ್ಟಿಕೋನದಲ್ಲಿ ಓಡ್ತೇವೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಓಡ್ತಾ ಕಿಲೋಮೀಟರ್ ಗಟ್ಟಲೆ ಓಡಿದ ನಂತರ ಗೊತ್ತಾಗುತ್ತೆ ನಾವು ಓಡಿದ ದಾರಿ ಸರಿ ಇಲ್ಲ, ಇನ್ನೊಂದು ದಾರಿಗಡೆ ಹೋಗಬೇಕಿತ್ತು ಅಂತ ಹೇಳುವಂಥ ಮಾಹಿತಿಗಳು ಸಿಕ್ಕಾಗ ಓಡಿದ ಸಮಯಗಳು ವ್ಯರ್ಥ ಆಗುತ್ತೆ, ಆ ಒಂದು ಉತ್ಸಾಹಗಳು ವ್ಯರ್ಥ ಆಗುತ್ತೆ, ಆ ಇಂಟ್ರೆಸ್ಟ್ಗಳು ಎಲ್ಲವೂ ಹೋಗುತ್ತೆ ಅಂತೇಳೋ ಕಾರಣ ನಮ್ಮ ಯುವಕ ಯುವತಿಯರು ವಿದ್ಯಾರ್ಥಿಗಳ ಹೆತ್ತವರಿಗೆ ಸ್ವಾವಲಂಬಿ ಭಾರತವನ್ನು ಕಟ್ಟಬೇಕಾದ್ರೆ ಮುಂದಿನ ಯುವ ಪೀಳಿಗೆ, ಮುಂದಿನ ಜನಾಂಗ, ಅದರೊಟ್ಟಿಗೆ ಹೆತ್ತವರ ಪಾತ್ರಗಳು ಏನು ಅಂತೇಳಿ ತಿಳಿಸುವಂಥ ಕಾರ್ಯಗಳಾಗುತ್ತಾ ಇದೆ. ಸಶಸ್ತ್ರ ಭಾರತ ಅಂತ ಹೇಳುವಂಥದ್ದು, ಇದನ್ನೇ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು. ವಿಕಸಿತ ಭಾರತ 2047ರ ಹೊತ್ತಿಗೆ ಭಾರತ ಪರಮ ವೈಭವದಲ್ಲಿ ಇರಬೇಕು, ಇಡೀ ಪ್ರಪಂಚವನ್ನು ಭಾರತ ಆಳಿಸುವಂಥದ್ದು ತಾಕತ್ತು ಬರಬೇಕು ಅಂತೇಳುವ ಕಾರಣ ಆ ವಿಕಸಿತ ಭಾರತದ ಪರಿಕಲ್ಪನೆ ಇವತ್ತು ಸ್ವಾವಲಂಬಿ ಸಶಕ್ತಿ ಸುಸ್ಥಿರ ಅಭಿವೃದ್ಧಿ ಚಿಂತನೆಗಳನ್ನು ಇವತ್ತು ಮಾಡಲಾಗಿದೆ ಅಂತ ನಾನು ಎಣಿಸ್ಕೊಳ್ತೇನೆ. ಸಹಜವಾಗಿ ಹೆತ್ತವರು ಈ ಕಾರ್ಯವನ್ನು ತಿಳ್ಕೊಳ್ಬೇಕು. ಇವತ್ತು ಬೇರೆ ಬೇರೆ ಇಲಾಖೆ ಮುಖಾಂತರ ಬೇರೆ ಬೇರೆ ಯೋಜನೆಗಳಿದೆ. ಸಹಜವಾಗಿ ಸರ್ಕಾರ ವ್ಯವಸ್ಥೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ ನಂತರ ಕೂಡ ಕೇಂದ್ರ ಸರ್ಕಾರದ ಎಷ್ಟು ಯೋಜನೆ ಇದೆ, ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂಥ ಯೋಜನೆಗಳು ಎಷ್ಟು? 1 ಲಕ್ಷ ಜನರಲ್ಲಿ 5 ಜನರಿಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಅಥವಾ ಮಹಾನಗರ ಪಾಲಿಕೆ ಈ ರೀತಿಯ ಯೋಜನೆಗಳು ನೇರವಾಗಿ ಸಾರ್ವಜನಿಕರಿಗೆ ಲಾಭ ಸಿಗುವಂಥದ್ದು ಎಷ್ಟು ನಮ್ಗೆ ಗೊತ್ತಿದೆಯೋ ಅಂದರೆ ಗೊತ್ತಿಲ್ಲ. ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನಸ್ಸು ಯಾವ ರೀತಿ ಓಡುತ್ತೆ ಅಂತ ಕೇಳಿದರೆ, ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲವಾಗಿ ಬೇರೆ ಬೇರೆ ರೀತಿಯ ಆಕರ್ಷಿತ ವ್ಯವಸ್ಥೆಗಳಿಗೆ ಜಾಸ್ತಿ ಒಲವು ಕೊಡುತ್ತೆ ಬಿಟ್ಟರೆ ಈ ರೀತಿಯ ಮಾಹಿತಿಗಳಿಗೆ ಜಾಸ್ತಿ ಒಲವು ಕೊಡಲ್ಲ. ಇವತ್ತು ಸಹಜವಾಗಿ ನಾವು ದಿನಕ್ಕೆ ಇಡೀ ದೇಶದ ಒಟ್ಟಾರೆ ಪರ್ಸಂಟೇಜ್ ನೋಡಿದರೆ, ಇಡೀ ದೇಶದ ಎಲ್ಲ ಬಂಧುಗಳು ಎವರೇಜ್ ಆಗಿ ದಿನಕ್ಕೆ 4 ಗಂಟೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇವೆ. ಕೆಲವು ವಿದ್ಯಾರ್ಥಿನಿಯರು ದಿವಸಕ್ಕೆ 6-7 ಗಂಟೆ ಇರುವುದೂ ಇದೆ. ನಮ್ಮ ಜೀವನದ 6, 7, 3, 4 ಗಂಟೆಗಳನ್ನು ನಾವು ಉಪಯೋಗಿಸ್ಕೊಳ್ತೇವೆ. ಅದರಿಂದ ಬರುವಂಥ ಮಾಹಿತಿಗಳು ಏನಂದರೆ, ವಿ ಆರ್ ಗೆಟಿಂಗ್ ಓನ್ಲಿ ಇನ್ಫಾರ್ಮೇಷನ್, ನಥಿಂಗ್ ಕನ್ಸ್ಟ್ರಕ್ಟಿವ್ ವಿ ಆರ್ ಡೂಯಿಂಗ್. ಏನು ಕನ್ಸ್ಟ್ರಕ್ಟಿವ್ ಮಾಡ್ತಾ ಇದ್ದೇವೆ? ಅಲ್ಲಿ ಒಂದು ಏನೋ ಘಟನೆ ಆಯಿತು, ಡೆಲ್ಲಿಯಲ್ಲಿ ಏನೋ ಘಟನೆ ಆಯಿತು, ಇದನ್ನು ನೋಡ್ತೇವೆ, ಮಾಹಿತಿ ತಿಳ್ಕೊಳ್ತೇವೆ. ಅದರಿಂದ ಲಾಭ ಏನು? ಮಾಹಿತಿ ತಿಳ್ಕೊಳ್ಳುವಂಥ ಲಾಭ ಮಾತ್ರ. ಜೀವನದಲ್ಲಿ ನಮ್ಮ ಬದಲಾವಣೆಗಳು ಏನಾಗುತ್ತೆ? ಏನಾಗಲ್ಲ. ಅದರಿಂದ ಏನೋ ಕನ್ಸ್ಟ್ರಕ್ಟಿವ್ ಆಗಿ ಸರ್ಕಾರದ ಯೋಜನೆಗಳು, ಕೃಷಿ ಇಲಾಖೆಯಿಂದ ಹಿಡಿದು ಬೇರೆ ಎಲ್ಲ ಇಲಾಖೆ ಯೋಜನೆಗಳು ಅಥವಾ ಬೇರೆ ಬೇರೆ ರೀತಿಯ ಅವಕಾಶಗಳು ಯಾವ ರೀತಿ ತಲುಪ್ತದೆ, ಸಿಗ್ತದೆ ಅಂತೇಳೋ ದೃಷ್ಟಿಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತೀವಿ ಅಂದರೆ ಮಾಡಲ್ಲ. ಯಾವ ವಿದ್ಯಾರ್ಥಿಗಳು ಮಾಡಲ್ಲ, ನನ್ನ ಮಗ ಕೂಡ ಮಾಡಲ್ಲ. ನಾನು ಹೇಳ್ತೇನೆ, ನಾವು ಸಹಜವಾಗಿ ಈ ರೀತಿಯ ಮಾನಸಿಕತೆಯಲ್ಲಿ ಬಂದುಬಿಟ್ಟಿದ್ದೇವೆ. ನಮ್ಮ ಜೀವನ, ನಾವು ಲೈಫ್ ಈಸ್ ವೆರಿ ಈಸಿ, ಭಾಳ ಆರಾಮದಲ್ಲಿ ನಾವು ಜೀವನ ಹೋಗ್ತೇವೆ ಅಂತ ಹೇಳೋದು. ತಂದೆ ತಾಯಿ ಅಂದರೆ ಕಷ್ಟಪಟ್ಟು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಪಟ್ಟಂಥ ಕಷ್ಟ ಮಕ್ಕಳು ಪಡಬಾರ್ದು ಅಂತೇಳಿ ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲರೂ ಕಷ್ಟಪಟ್ಟು ಮಕ್ಕಳನ್ನು ವಿದ್ಯಾರ್ಥಿಗಳಾಗಿ ಕಾಲೇಜು ಶಿಕ್ಷಣ ತನಕ ತರ್ತೇವೆ. ಇಷ್ಟೆಲ್ಲ ಕಷ್ಟಪಟ್ಟ ನಂತರ ಆ ಕಾಲೇಜು ವಿದ್ಯಾರ್ಥಿನಿಯಿಂದ ಹಿಡಿದು ವಿದ್ಯಾರ್ಥಿಗಳು ಅಥವಾ ಆ ಮನೆಗೆ ಯಾವ ರೀತಿ ಕೊಡುಗೆಗಳನ್ನು ಕೊಡಬಹುದು ಅಂತೇಳುವಂಥ ಆಲೋಚನೆ ಮಾಡಿದಾಗ ಭಾಳಷ್ಟು ಕಡೆಗಳಲ್ಲಿ ನಾವು ಸಹಜವಾಗಿ
ಮೇಲ್ಪಂಕ್ತಿಯಲ್ಲಿ ಬರಲ್ಲ. ನನಗೆ ದಿವಸಕ್ಕೆ ಒಂದು 10-15 ಜನ ನನ್ನ ಹತ್ರ ಬರ್ತಾರೆ. ಏನು ಅಂತ ಕೇಳಿದ್ರೆ ಕೆಲಸ ಹುಡುಕಿ ಕೊಡಿ ಸರ್ ಅಂತ ಹೇಳ್ತಾರೆ. ನಾನು ಅವರಿಗೆ ಹೇಳೋದುಂಟು, ಕೆಲಸ ಹುಡುಕುವ ಕೆಲಸ MLA ಮಾಡಲಿಕ್ಕೆ ಆಗುತ್ತಾ? ಎಲ್ಲೆಲ್ಲಿ ಕೆಲಸ ಇದೆ ಅಂತ ನನಗೆ ಹೇಗೆ ಗೊತ್ತಾಗತ್ತೆ ಹೇಳಿ? ನೀವು ದಿವಸಕ್ಕೆ 3-4 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿರುವಾಗ ಪತ್ರಿಕೆ ಪೇಪರ್ನಲ್ಲಿ ಎಲ್ಲೆಲ್ಲಿ ಜನ ಬೇಕು, ಎಲ್ಲೆಲ್ಲಿ ನಿಮ್ಮ ಮಿತ್ರ ಮುಖಾಂತರ ಅದನ್ನು ಸಂಪರ್ಕಿಸಿಕೊಂಡು ನೀವು MLAನ ಏನು ಮಾಡ್ಬೋದು? MLA ಅವರನ್ನು ಕೆಲಸ ದೊರಕಿಸಿಕೊಡ್ಲಿಕ್ಕೆ ಇನ್ಫ್ಲುಯೆನ್ಸ್ ಮಾಡಿಕೊಳ್ಳಿ. ನಾನು ಇನ್ಫ್ಲುಯೆನ್ಸ್ ಮಾಡಿ ನಿಮಗೆ ಕೆಲಸ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಬಿಟ್ಟರೆ ಕೆಲಸ ಹುಡುಕ್ಲಿಕ್ಕೆ ನನಗೆ ಆಗೋದಿಲ್ಲ, ಭಾಳ ಕಷ್ಟ. ಆದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ದಿವಸಕ್ಕೆ 4 ಗಂಟೆ ಇದ್ದುಕೊಂಡು ಕೆಲಸವನ್ನು ಶಾಸಕರು ಹುಡುಕ್ಬಿಡ್ಬೇಕು, ಇನ್ನೊಬ್ರು ಹುಡ್ಕೊಳ್ಬೇಕಂತ ಮಾನಸಿಕತೆಯಲ್ಲಿ ಇರ್ತೇವೆ. ಅದೇ ನಮ್ಮ ಹೆತ್ತವರನ್ನು ನೋಡಿದರೆ ಅವರಿಗೆ ಈ ಜೀವನದಲ್ಲಿ ದಾರಿ ತೋರಿಸ್ಕೊಳ್ಳಿಕ್ಕೆ ಯಾವ ಸೋಷಿಯಲ್ ಮೀಡಿಯಾವನ್ನು ಇರಲಿಲ್ಲ, ಯಾವ ಜನರು ಅವರಿಗೆ ದಾರಿಯನ್ನು ತೋರಿಸ್ತಿರಲಿಲ್ಲ, ಯಾವ ಜನರು ಯಾವ ಕೆಲಸವನ್ನು ಕೈಯಲ್ಲಿ ತೋರಿಸ್ಕೊಡ್ತಿರಲಿಲ್ಲ. ಸ್ವಂತ ಪರಿಶ್ರಮದಿಂದ ಮಂಗಳೂರು, ಬೆಂಗಳೂರು, ಬೊಂಬೈ, ಡೆಲ್ಲಿ ಎಲ್ಲೆಲ್ಲಿ ಹೋಗಿ ನಾವು ಕೆಲಸವನ್ನು ಹುಡ್ಕೊಂಡು ಸಾಧನೆಯನ್ನು ಮಾಡಿದ್ದೀವಿ. ಆದರೆ ಇವತ್ತು ಸಮಾಜ ನಮಗೆ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಅವಕಾಶಗಳು ಸಿಕ್ಕಂಥ ವಿದ್ಯಾರ್ಥಿಗಳಿಕ್ಕಾಗ ನಾವು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಅಂತೇಳುವಂಥ ಭಾಳ ಏಕಾಗ್ರತೆ, ಭಾಳ ಪ್ರಯತ್ನ, ಭಾಳ ಪರಿಶ್ರಮವನ್ನು ಪಡಬೇಕು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ 10 ವಿಚಾರಗಳು ಇವತ್ತು ನೀವು ಮಂಡಿಸ್ತೀರ, ನನಗೆ ಭಾಳ ಖುಷಿಯಾಯಿತು. ಇವತ್ತು ಹೊಸ ಹೊಸ ರೀತಿಯ ವಿಚಾರಗಳು, ಯಾವ ರೀತಿಯಲ್ಲಿ ನಾವು ಭಾಳ ಯಶಸ್ಸನ್ನು ಕಾಣಬಹುದು. ಸರ್ಕಾರದ ಇಲಾಖೆ ಯೋಚನೆಗಳು ಒಂದಾದರೆ ನಮ್ಮ ಮನಸ್ಸಿನಲ್ಲಿ ಬರುವಂಥ ಯೋಜನೆಗಳು ಅನುಷ್ಠಾನ ಮಾಡಿಕೊಂಡು ನಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿಕ್ಕಾಗತ್ತಾ? ಇದನ್ನೆಲ್ಲವನ್ನು ಈ ಚಿಂತನೆ, ಈ ವೇದಿಕೆ ಮುಖಾಂತರ ಮಾಡ್ತಾ ಇದೆ. ಆಗಲಿ ಇನ್ನಷ್ಟು ಹೆಚ್ಚಿನ ಒಳ್ಳೆಯ ಅಭಿವೃದ್ಧಿ ಆಗಲಿ. ನನಗೆ ಸಹ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಅವರು ಇನ್ವಿಟೇಷನ್ ಕೊಟ್ಟರು, ನಾನು ಇನ್ವಿಟೇಷನ್ ತಗೊಂಡೆ, ನೋಡಿದೆ, ಮತ್ತು ನಾನು ಕೊಟ್ಟೆ. ಸ್ವಲ್ಪ ನಾನು ಈ ಭಾಗದ ಬೇರೆ ಬೇರೆ ರೀತಿಯ ದಾಕ್ಷಾಯಿಣಿ ಮೇಡಮ್ ಅವರು ಮತ್ತು ಪ್ರಶಾಂತರು ಮತ್ತು ಜಯಾನಂದರು ಈ ಕಾರ್ಯಕ್ರಮವನ್ನು ನೀವು ಪಾಚಾರ್ಯ ಸಂಘದವರು ಮಾಡ್ಕೊಂಡಿದ್ದೀರಿ. ನಿಮ್ಮ 2 ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರನ್ನು ಇದೇ ರೀತಿ ಹಂತವಾಗಿ ಕರೆದು ಇದೇ ರೀತಿಯ ಕಾರ್ಯಕ್ರಮವನ್ನು ಇಂಥವ್ರ ಮುಖಾಂತರ ಮಾಡಿಸಬೇಕಾದಂಥ ಜವಾಬ್ದಾರಿ ಇದೆ. ಆಯ್ತು ಕೊಟ್ಟರೆ ನಾನು ಸಾರಿ, ನನ್ನದೇನು ಅಂತ ಹೇಳಿ ನನ್ನ ಯೋಚನೆ ಹೇಳಿದ್ರು, ನೀವು ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ನನ್ನ ಯೋಜನೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೆತ್ತವರಿಗೆ ಯಾವ ರೀತಿಯಲ್ಲಿ ಸರ್ಕಾರದ ಸೌಲಭ್ಯ, ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರದ 883 ಯೋಜನೆ ಇದೆ. ಕಳೆದ 11 ವರ್ಷದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಟ್ಟವರು ಎಷ್ಟು ನಮ್ಗೆ ಗೊತ್ತಿದೆ? ಆ ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆ ನನಗೆ ಲಾಭ ಸಿಗುತ್ತಾ ಅಂತೇಳಿ ಒಂದು ಜನ ಯಾರಾದರೂ ಹುಡುಕಿದ್ದುಂಟ ನಾವು? ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಅಪೇಕ್ಷೆ ಆಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಅಪೇಕ್ಷೆಗಳು ಕುದುರೆಯನ್ನು ನೀರಿನ ಕೊಂಡೋಗ್ಬೋದು. ನೀರು ಯಾರು ಕುಡಿಬೇಕು? ಕುದುರೆನೇ ಕುಡಿಬೇಕು. ಹಾಗೆ ಎಲ್ಲೋ ಒಂದು ಕಡೆ ಮಾಹಿತಿಗಳು ಈ ರೀತಿ ಕೊಟ್ಟರೆ ಕೂಡ ಅದರಲ್ಲಿ ಅದನ್ನು ದೊರಕಿಸ್ಕೊಡ್ಬೇಕು, ಅದರ ಫಲಾನುಭವಿಗಳಾಗಬೇಕು, ಅದನ್ನು ಪಡ್ಕೊಳ್ಬೇಕು ಅಂತೇಳಿ ಆದರೆ ನೀವುಗಳು ಆ ಇಲಾಖೆಯ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರ ಹತ್ರ ಹೋಗಿ ಅರ್ಜಿ ಹಾಕುವುದು ಹೇಗೆ, ಇದನ್ನೆಲ್ಲ ನೀವೇ ಮಾಡಬೇಕು, ಅವ್ರು ಮಾಡಲ್ಲ. ಹಾಗಾಗಿ ಇದನ್ನೆಲ್ಲವನ್ನು ಮಾಡುವಂಥದ್ದಾಗಲಿ, ಯಶಸ್ಸು ಆಗಲಿ. ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾದಂಥ ಕಾರ್ಯಕ್ರಮ. ನಾನು ಪ್ರಾಚಾರ್ಯರ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ನವೀನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ PU ಕಾಲೇಜುಗಳಲ್ಲಿ ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿ. ಯಾಕಂತ ಹೇಳಿದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಸಹಜವಾಗಿ ನಾನು ಮನ ಬಿಚ್ಚಿ ಮಾತಾಡುವಾಗ ಎಲ್ಲವೂ ಹೇಳ್ತೇನೆ, ನಾವು ಇವತ್ತು ಎಷ್ಟರ ಮಟ್ಟಿಗೆ ಸ್ಪೂನ್ ಸ್ಪೀಡಿಂಗ್ ಮಾಡ್ತೇವೆ ಅಂತ ಹೇಳಿದ್ರೆ, ಸ್ಪೂನ್ ಫೀಡಿಂಗ್ ಅಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ಕಾಲೇಜ್ ವಿದ್ಯಾರ್ಥಿ ಇರೋ ನನ್ನ ಮಗ ಇದ್ದಾನೆ, ಸೆಕೆಂಡರಿ BCom ಅವನು. ನಾವು ಶಾಲೆಗೆ ಹೋಗುವಾಗ ಬಟ್ಟೆ ಒಂದು ಪುಸ್ತಕ ಕೊಂಡೋಗಲಿಲ್ಲ ಅಂತ ಹೇಳಿದ್ರೆ ನನ್ನ ಅಪ್ಪ ನನಗೆ ಯಾವತ್ತು ತಂದು ಕೊಟ್ಟಿಲ್ಲ, ನನ್ನ ಅಮ್ಮನೂ ತಂದು ಕೊಟ್ಟಿಲ್ಲ, ನನಗೆ ಪೆಟ್ಟು ಸಿಕ್ಕಿದ್ದು. ಆದರೆ ಇವತ್ತು ನಮ್ಮ ಮಕ್ಕಳು ಹೋಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಪುಸ್ತಕವನ್ನು ಇವತ್ತು ಬಡಿ ಹೊಡಿಲಿಕ್ಕೂ ಇಲ್ಲ, ಮಾಸ್ಟ್ರು ಬೈಬಾರ್ದು ಅಂತ ಹೇಳೋ ಕಾರಣ ಪುಸ್ತಕವನ್ನು ಹೋಗಿ ಕೊಡ್ತೇವೆ. ಇಷ್ಟರ ಮಟ್ಟಿಗೆ ನಾವು ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಅವಕಾಶಗಳನ್ನು ಮಾಡಿಕೊಡುವಂಥ ಪ್ರಯತ್ನಗಳಲ್ಲಿ ಆ ಒಂದು ಪರಿಸ್ಥಿತಿಯ ವಾತಾವರಣದಲ್ಲಿ ಇರ್ತೇವೆ. ಹಾಗಿರುವಾಗ ವಿದ್ಯಾರ್ಥಿಗಳು ಅದನ್ನು ತೆಗೆದುಕೊಳ್ಬೇಕು, ಅವರ ಹೆತ್ತವರಿಗೆ ಹೇಳಬೇಕು, ಈ ರೀತಿಯ ಯೋಜನೆಗಳಿದೆ, ಈ ರೀತಿಯ ಯೋಚನೆಗಳಿದೆ. ನಾನು ಹೇಳ್ತೇನೆ, ಕೂಲಿ ಕಾರ್ಮಿಕರ ಒಂದು, ಕಟ್ಟಡ ಕಾರ್ಮಿಕರ ಒಂದು 19 ವಿಭಾಗದಿದೆ. ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಅಂತ ಹೇಳಿದ್ರೆ ಅಶೋಕಣ್ಣ, ಆ ಕಟ್ಟಡ ಕಾರ್ಮಿಕರು ಅಂತ ಹೇಳಿದ್ರೆ ಆ ಕಟ್ಟಡ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ 19 ಯೋಜನೆ ಇದೆ. ಅವರು ಆ ಕಟ್ಟಡ ಕಾರ್ಮಿಕರು ಒಂದು ನೋಂದಣಿ ಮಾಡಿಕೊಂಡು ಆ ಕಾರ್ಡ್ ಪಡ್ಕೊಂಡ್ರೆ ಅವರ ಮಕ್ಕಳು ಪ್ರಾಥಮಿಕ ಶಿಕ್ಷಣ 1ನೇ ಕ್ಲಾಸಿನಿಂದ ಮೆಡಿಕಲ್ ಓದುವ ತನಕ ಸರ್ಕಾರ ಹಣ ಕೊಡುತ್ತೆ. ಕಾರ್ಮಿಕ ಇಲಾಖೆಯಲ್ಲಿ ಶರಬತ್ ಕಟ್ಟೆಯಲ್ಲಿ ನೋಂದಣಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪುರ್ಸೊತ್ತಿಲ್ಲ. ನಾನು ಹೇಳುವಂಥದ್ದು, ಇಂಥ ರೀತಿಯ ಯೋಜನೆಗಳನ್ನು, ನಮಗೆ ಲಾಭ ಬರುವಂಥ ಯೋಜನೆಗಳನ್ನು, ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಆಗಬೇಕು.
ಇದರ ಮುಖಾಂತರ ಇವತ್ತು ಆರ್ಥಿಕವಾಗಿ ಇಡೀ ಪ್ರಪಂಚದಲ್ಲಿ ಭಾರತ 8ನೇ ಸ್ಥಾನಕ್ಕಿತ್ತು, ಈಗ ಸರಿಸುಮಾರು 3-4ನೇ ಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಇನ್ನು ಮುಂದೆ ಇವರೆಲ್ಲ ಮಾಡಿದಂಥ ಈ ಕಾರ್ಯಕ್ರಮಗಳು ಯಶಸ್ಸಾಗ್ತಾ ಭಾರತ ಆರ್ಥಿಕವಾಗಿ ಇಡೀ ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ ಬರುವಂಥದ ಒಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ, ಅದಕ್ಕೆ ಶಕ್ತಿ ಪೂರಕವಾದಂಥ ಕಾರ್ಯಕ್ರಮ ನೀವು ಮಾಡಿದ್ದೀರಿ ಅಂತಂದು ಹೇಳ್ತಾ, ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಯವರ ಆಶಯ, ಇಡೀ ಎಲ್ಲ ರಾಜಕಾರಣಿಗಳ ಆಶಯ, ಇದು ಎಲ್ಲವನ್ನು ತಮ್ಮ ಕೈಯ ಮುಖಾಂತರ ಅವರ ಕನಸಿನ ವ್ಯವಸ್ಥೆಯನ್ನು ತಮ್ಮ ಇವತ್ತಿನ ತಂಡ ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಮಾಡಿದೆ ಅಂತೇಳುವಂಥದ್ದು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ನಾವು ಇಲ್ಲಿ ಕೂತವ್ರು ಯಾರೂ ಡಾಕ್ಟರ್ ಅಲ್ಲ, ಯಾರನ್ನು ರಕ್ಷಿಸಲಿಕ್ಕಿಲ್ಲ. ನಮಗೆ ಡಾಕ್ಟರ್ ಆದರೆ ಎದ್ದು ಹೋಗಬೇಕು, ರಪ್ಪ ಫೋನ್ ಬಂದರೆ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಬೇಕು. ನಾವು ಯಾರೂ ಡಾಕ್ಟರ್ ಅಲ್ಲ, ನಾವು ಯಾರೋ ಬಿಲ್ಡಿಂಗ್ ಬೀಳುವ ಇಂಜಿನಿಯರ್ಗಳಲ್ಲ. ಬಿಲ್ಡಿಂಗ್ ಬೀಳುವಾಗ ಅದನ್ನು ಬದುಕಿಸಲಿಕ್ಕೂ ಆಗಲ್ಲ. ಹಾಗಾಗಿ ನಿಮಗೆಗೋಸ್ಕರ ಮಾಡುವಂಥ ಕಾರ್ಯಕ್ರಮಗಳು, ನನಗೆ ಬಿಸಿ ಇದ್ದೇನೆ ಅಂತೇಳಿ ನಾನು ಎದ್ದುಕೊಂಡು ಹೋಗ್ತಾ ಇದ್ದರೆ ಅವರೆಲ್ಲರೂ ಸಮಯ ಕೊಟ್ಟು ಬಂದದ್ದಕ್ಕೆ ಸಮಯಕ್ಕೆ ಏನಿಲ್ಲ. ಇವರು ಸುಮಾರು ಉಳ್ಳಾಲದಿಂದ ಬಂದಿದ್ದಾರೆ, ಅವರು ಬಂದು ಕೂತ್ಕೊಂಡ್ರು, ಏನು ಪ್ರಯೋಜನ ಇಲ್ಲ. ಅವ್ರು ಹೇಳ್ತಾರೆ ನೀವು ಹೋಗ್ತೀರಿ ಅಂತ ಹೇಳಬೇಕು. ಇದರ ಪ್ರಯೋಜನಗಳು ನೋಡಿ, ಕರೆಕ್ಟ್ ಹೇಳಿದ್ದೀನಿ ನಾನು. ಜಗತ್ತು ಹೀಗಿದೆ, ಏನು ಮಾಡೋದು ಹೇಳಿ. ಇರಲಿ, ಅಂಥ ಜಗತ್ತಿನಲ್ಲಿ ನಾವು ಬದುಕಬೇಕು, ಏನು ಹೇಳಿ ಸುಖ ಇಲ್ಲ. ಹಾಗಾಗಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಪುನರಪ್ಪಿ ಎಲ್ಲರೂ ಯಾರೆಲ್ಲ ಆಯೋಜನಕ್ಕೆ ತನು ಮನ ಧನ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೊಂದು ಚಪ್ಪಾಳೆಯನ್ನು ಕೊಡ್ತಾ, ಅಭಿನಂದನೆಗಳನ್ನು ಕೊಡ್ತಾ, ಅವರ ಕಾರ್ಯಕ್ರಮಕ್ಕೆ ಮುಕ್ತ ಕಂಠದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಶುಭವನ್ನು ಕೊಡ್ತಾ, ಕೊನೆಯದಾಗಿ ನನ್ನ ಒಂದು ಬೇಡಿಕೆ, ತಡವಾಗಿ ಬಂದಿದ್ದೇನೆ, ಕ್ಷಮೆಯನ್ನು ಕೊಟ್ಟಿದ್ದೀರಿ. ಹೆಚ್ಚು ಹೊತ್ತು ಮೈಕದಲ್ಲಿ ಮಾತಾಡುವಾಗ ಕ್ಷಮೆಯನ್ನು ಕೊಟ್ಟಿದ್ದೀರಿ, ಮೈಕ ಇಟ್ಟ ಕೂಡಲೇ ಮುಂದೆ ಹೋಗ್ತೀನಿ, ಕ್ಷಮೆಯನ್ನು ಕೊಡಿ ಅಂತ ಹೇಳ್ತಾ ಶುಭವನ್ನು ಕೊಡ್ತೀನಿ. ಭಾರತದ ರೂಪಣೆಗೆ ಸಮಾಜ, ಪ್ರಜೆಗಳ ಜೊತೆಗೆ ವಿದ್ಯಾರ್ಥಿಗಳ ಪೋಷಕರನ್ನು ಸೇರಿಸಿಕೊಂಡು ವಿದ್ಯಾರ್ಥಿ ಪೋಷಕರ ಸಮೀಕರಣ ಭಾರತ ಪ್ರಪಂಚ ಆಳುವ ದೈತ್ಯ ಶಕ್ತಿಯಾಗಲಿ ಎಂಬ ನಿಮ್ಮ ಸದಾಶಯ ಬಲಿಷ್ಠ ಭಾರತವನ್ನು ರೂಪಿಸಲಿ ಎಂಬ ಹಾರೈಕೆ ನಮ್ಮದು. ಈಗ ಈಗ ನಮ್ಮ ಕಾಲೇಜು ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷರು ಹಾಗೂ ಕಾಲೇಜಿನ ಆಧಾರ ಸ್ತಂಭದಂತಿರುವ ಶ್ರೀ ಪುರುಷೋತ್ತಮ್ ಭಟ್ ಇವರಿಂದ ಒಂದೆರಡು ಮಾತುಗಳು. ಈ ಸಮಾರಂಭದ ಅಧ್ಯಕ್ಷರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆದಂಥ ದಯಾನಂದ ಸುವರ್ಣರೇ ಹಾಗೂ ವೇದಿಕೆ ಅಭ್ಯಾಗತರೆ, ನಾನು ಕೇವಲ ಶುಭಾಶಯವನ್ನು ಮಾತ್ರ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಶಾಸಕರು ಹೇಳಿದಂಥ ಒಂದು ಮಾತು ಅತಿ ಪ್ರಾಮುಖ್ಯ. ಏನು ಅಂತ ಹೇಳಿದರೆ, ಕುದುರೆಯನ್ನು ನದಿಯವರೆಗೆ ಕೊಂಡು ಹೋಗಬಹುದು, ನೀರು ಕುಡಿಯುವುದು ಕುದುರೆ ಕುಡಿಬೇಕು ಅಂತ. ಆದ ಕಾರಣ ಅದುವೇ ಪ್ರಾಮುಖ್ಯ. ನಮ್ಮ ಒಳಗೊಳ್ಳುವಿಕೆ ಮತ್ತು ನಾವು ತಿಳಿಯುವಂಥದ್ದು ಅದನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಅವರು ಹೇಳಿದಾಗೆ ಇನ್ನೊಂದು, ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳಿವೆ. ಆ ಯೋಜನೆಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಗರ ಪ್ರದೇಶದಲ್ಲಿ ಆಗಲಿ ಗ್ರಾಮೀಣ ಪ್ರದೇಶದಲ್ಲೇ ಆಗಲಿ, ನಾವು ಬ್ಯಾಂಕಿನಿಂದ ಸಾಲ ತೆಗೆದು ಮನೆ ಕಟ್ಟುವಾಗ ಒಂದು ಸಂಸಾರಕ್ಕೆ, ಒಂದು ಕುಟುಂಬಕ್ಕೆ 1,67,000, 2,67,000 ಸಬ್ಸಿಡಿ ಸಿಗ್ತದೆ. ಅನ್ಯ ಕಂಡೀಷನ್ಸ್ ಅಪ್ಲೈ, ಅದರ ಸ್ಲ್ಯಾಬಿಗೆ ಹೊಂದಿಕೊಂಡು ಇದರ ಲಾಭವನ್ನು ನಾವು ಪಡ್ಕೊಳ್ಬೇಕು. ಇಂಥದ್ದು ಆರೋಗ್ಯ ವಿಭಾಗದಲ್ಲಿ, ಶಿಕ್ಷಣದಲ್ಲಿ ಅವರು ಹೇಳಿದರು, ಕಟ್ಟಡ ಕಾರ್ಮಿಕರಿಗೆ ಆ್ಯಕ್ಟೇ ಇದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಕ್ಟ್ ಇದೆ. ನಾವು ಮನೆ ಕಟ್ಟುವಾಗ ಅದಕ್ಕೆ 1% ಸೆಸ್ಸನ್ನು ಕಟ್ತೇವೆ. ಅದೆಲ್ಲ ಪೂಲಾಗಿ ಇವತ್ತು ಸರ್ಕಾರದಲ್ಲಿ ಬಳಕೆ ಆಗದಂತಹ ಹಲವಾರು ಕೋಟಿ ರೂಪಾಯಿಗಳಿವೆ. ಅದೆಲ್ಲ ಈ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗ್ತದೆ, ಬೀಡಿ ಕಾರ್ಮಿಕರ ಮಕ್ಕಳಿಗೆ ಸಿಗ್ತದೆ. ಇಂಥದ್ದನ್ನು ಯೋಜನೆಗಳಿದ್ದರೂ ಕೂಡ ಅದನ್ನು ನಮಗೆ ಪಡ್ಕೊಳ್ಳಿಕ್ಕೆ ಅವರು ಹೇಳಿದಾಗೆ ವಾಟ್ಸಪ್ಪಿಗೆ ನಾವು ಹೋಗ್ತೇವೆ, ಸಮಯವನ್ನು ಪೋಲ್ ಮಾಡ್ತೇವೆ, ಬೇಕಾದ ಕಡೆಗೆ ಹೋಗೋದಿಲ್ಲ. ಉಮಂಗ್ ಅಂತ ಹೇಳುವಂಥ ಒಂದು ಆ್ಯಪ್ ಇದೆ, ಉಮಂಗ್. ಎಲ್ಲ ಉಮಂಗ್ ಅಂತ ಕಾರ್ಯಕ್ರಮ 10 ಗಂಟೆಗೆ ಬರ್ತದಲ್ಲ, ಅದರದ್ದೇ ಒಂದು ಆ್ಯಪ್ ಇದೆ. ಆ ಆ್ಯಪಿನಲ್ಲಿ ಎಲ್ಲ ಮಾಹಿತಿಗಳು, ಸರ್ಕಾರದ
ಯೋಜನೆಗಳೆಲ್ಲ ಮಾಹಿತಿಗಳು ಇವೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಟರೆ ಅದರಿಂದ ಬೇಕಾದಂಥ ಮಾಹಿತಿಗಳನ್ನು ಪಡೆದುಕೊಳ್ಳುವುದು. ಇವತ್ತು ನಮಗೆ ನಾವು ಸ್ವಾವಲಂಬಿ ಆಗಲಿಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆತ್ಮನಿರ್ಭರ ಭಾರತ ಆ ಯೋಜನೆಯಿಂದ, ಆ ಪರಿಕಲ್ಪನೆಯಿಂದ ನಾವು ಇವತ್ತು ಎಂಥದ್ದು ಒತ್ತಡ ಇದ್ದರೂ ಕೂಡ ನಾವು ಅದನ್ನು ತಾಳಿಕೊಂಡು ಸದೃಢರಾಗಿ ಎದ್ದು ನಿಲ್ಲುವ ಹಾಗೆ ಅಮೇರಿಕದ ಎದುರು ಇದ್ದೇವೆ. ಈ ಎಲ್ಲ ಯೋಜನೆಗಳ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ವೇದಿಕೆ ಮಾಡಿಕೊಂಡಿದೆ. ಅದರ ಪ್ರಯೋಜನವನ್ನು ಸಂಪೂರ್ಣ ಪಡೆಯೋಣ. ಅವರು ಶಿಕ್ಷಣವನ್ನು ಕೊಡುವ ಜೊತೆಗೆ ಶಿಕ್ಷಣವನ್ನು ಕಾರ್ಯರೂಪಕ್ಕೆ, ನಾವು ಪಡ್ಕೊಂಡ ಶಿಕ್ಷಣವನ್ನು ಕಾರ್ಯರೂಪಕ್ಕೆ ಬಳಸುವ ರೀತಿಯಲ್ಲಿ ಪೋಷಕರಿಗೆ ಸಹಾಯವನ್ನು ಮಾಡುವಂಥ ಈ ಯೋಜನೆಯನ್ನು ಮಾಡಿದ್ದಾರೆ. ಶಾಸಕರು ಹೇಳಿದಂಥ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಹೇಳಿದರು ಅಂತ ಹೇಳಿದರೆ ಭಾರಿ ಚೆನ್ನಾಗಿ ಮಾತಾಡಿದರು. ಸಂಘ ಮಾಡುವ ಕೆಲಸ, ಅದು ಅಲ್ಲದೆ ನಮ್ಮ ಪ್ರಾಂಶುಪಾಲರು ನಮಗೆ ಒಂದು ಹೆಮ್ಮೆ. ನಮ್ಮ ಪ್ರಾಂಶುಪಾಲರು, ನಮ್ಮ ಪ್ರೈಮರಿ ಶಾಲೆಯ ಹೆಡ್ ಮಿಸ್ಟ್ರೆಸ್ಸು, ನಮ್ಮ ಪ್ರೌಢಶಾಲೆಯ ಹೆಡ್ ಮಾಸ್ಟ್ರು, ಎಲ್ಲ ಶಿಕ್ಷಕರು ಇದರ ಒಳಗೆ ಬರುವಾಗ, ಎಲ್ಲರೂ ಕೂಡ ಬರುವಾಗ ಇದು ಸರ್ಕಾರಿ ಕ್ಯಾಂಪಸ್ಸು ಅಂತ ಅನಿಸುವುದಿಲ್ಲ. ಒಂದು ಒಳ್ಳೆಯ ಹೈಟೆಕ್ ಕ್ಯಾಂಪಸ್ ಇದು. ಇದರ ಸಂಪೂರ್ಣ ಲಾಭವನ್ನು ಪೋಷಕರು ಪಡಿಬೇಕು. ನಮಗೆ ಪ್ರಾಂಶುಪಾಲರಿಗೆ ಸ್ವಲ್ಪ ಬೇಸರ ಆಯಿತು. ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು. ಅವರಿಗಾಗಿ ಮಾಡಿದಂತಹ ಕಾರ್ಯಕ್ರಮ ಒಳ್ಳೆಯದಾಗಲಿ. ಅವರು ಹಾಕಿಕೊಂಡ ಯೋಜನೆಗಳು ಸಫಲತೆಯನ್ನು ಸಾಧಿಸಲಿ. ಮುಂದೆಯೂ ಕೂಡ ಅವರು ಮಾಡುವಂಥ ಕಾರ್ಯಗಳಿಗೆ ಆ ಭಗವಂತ ಒಳ್ಳೆಯ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ಕೊಡಲಿ ಅಂತ ಆಶಿಸ್ತಾ ಅವರಿಗೆ ಶುಭಾಶಯವನ್ನು ಹೇಳುತ್ತಾ ನನ್ನ ಅವಕಾಶಕ್ಕೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಸದೃಢವಾಗಿ ಎದ್ದು ನಿಲ್ಲುವ ಬಗೆಗೆ ಮಾಹಿತಿ ನೀಡಿದ ತಮಗೆ ಮತ್ತೊಮ್ಮೆ ಧನ್ಯವಾದಗಳು.